ಪಾಕಿಸ್ತಾನಿ ಭಯೋತ್ಪಾದಕರ ಮೇಲೆ ಮಿಲಿಟರಿ ಕ್ರಮ ಏನು? ನಾಳೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತ ತೀರ್ಮಾನವೊಂದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಿಲಿಟರಿ ಪ್ರಮುಖರು ಅಂದರೆ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಯ ಮುಖ್ಯಸ್ಥರು, ರಕ್ಷಣಾ ಪಡೆಗಳ ಮುಖ್ಯಸ್ಥ CDS ಅನಿಲ್ ಚೌಹಾಣ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ S ಜೈಶಂಕರ್ ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಪಾಲ್ಗೊಂಡಿದ್ದ ಮಹತ್ವದ ಸಭೆ ನಡೆಯಿತು. ನಾಳೆ ಭದ್ರತೆ ಮೇಲಿನ ಸಂಪುಟ ಸಮಿತಿಯ ಸಭೆ ನಡೆಯಲಿದೆ. ಅದಾದ ಬಳಿಕ ಪ್ರಮುಖ ತೀರ್ಮಾನವೊಂದಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಬರಬಹುದು. ಇದರ ನಡುವೆ ಕಾಂಗ್ರೆಸ್ ಮತ್ತು BJPಯ ನಡುವೆ ಪಹಲ್ಗಾಮ್ಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಶುರುವಾಗಿದೆ ಅನ್ನೋದಕ್ಕಿಂತ ವಾರ್ ಹೊಸದೊಂದು ರೂಪವನ್ನು, ಸಾಮಾಜಿಕ ಜಾಲತಾಣದಲ್ಲಿ ಹೊಸದೊಂದು ರೂಪವನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆ ಟ್ವಿಟ್ಟರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಪ್ರಶ್ನಿಸಿ ಒಂದು ಪೋಸ್ಟನ್ನು ಹಾಕಿದೆ. ನಿನ್ನೆ ಹಾಕಿರುವಂತಹ ಪೋಸ್ಟು. ಆ ಪೋಸ್ಟ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಕುರ್ತಾ ಮತ್ತು ಪೈಜಾಮ ಧರಿಸಿರುವಂತಹ ಒಂದು ಚಿತ್ರ. ಆ ಚಿತ್ರಕ್ಕೆ ತಲೆ ಇಲ್ಲ. ತಲೆಯ ಮೇಲ್ಭಾಗದಲ್ಲಿ ಒಂದು ಟೆಕ್ಸ್ಟನ್ನು ಹಾಕಿದೆ ಕಾಂಗ್ರೆಸ್, ಗಾಯಬ್. ಅಂದರೆ ಕಾಂಗ್ರೆಸ್ ಆ ಪೋಸ್ಟಿಗೆ ಕೊಟ್ಟಿರುವಂತಹ ಶೀರ್ಷಿಕೆ ಏನು ಅಂತ ಹೇಳಿದ್ರೆ, ಹೊಣೆಗಾರಿಕೆಯ ಸಂದರ್ಭದಲ್ಲಿ ನಾಪತ್ತೆ. ಹೊಣೆಗಾರಿಕೆಯ ಸಂದರ್ಭದಲ್ಲಿ ನಾಪತ್ತೆ. ಕಾಂಗ್ರೆಸ್ ಈ ಪೋಸ್ಟನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಹಾಕಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿರುದ್ಧ. ಕಾಂಗ್ರೆಸ್ನ ಈ ಪೋಸ್ಟ್ ಪ್ರಕಟ ಆದ ಬಳಿಕ BJP ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತೀವ್ರ ತಿರುಗೇಟನ್ನು ಕೊಡ್ತು. ಅದರಲ್ಲೂ ಕೂಡ ಅಮಿತ್ ಮಾಳವಿಯ, BJPಯ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರು ಅಮಿತ್ ಮಾಳವಿಯ ಅವರು ಕಾಂಗ್ರೆಸ್ ತಲೆ ಕತ್ತರಿಸಿದ ರೀತಿಯಲ್ಲಿ ಒಂದು ಪೋಸ್ಟನ್ನು ಹಾಕಿದೆ ಪ್ರಧಾನಮಂತ್ರಿಗಳ ವಿರುದ್ಧ. ಇದು ಮುಸಲ್ಮಾನರಿಗೆ ಕಾಂಗ್ರೆಸ್ ಕೊಟ್ಟಂತಹ ಸಂದೇಶ. ಡಾಗ್ ವಿಸಲ್ ಅಂತ ಹೇಳಿದ್ದಾರೆ. ಡಾಗ್ ವಿಸಲ್ ಅಂದರೆ ತನ್ನ ಪರ ಇರುವಂಥವರಿಗೆ ಸೂಚ್ಯವಾಗಿ ಕೊಡುವಂತಹ ಸಂದೇಶ ಡಾಗ್ ವಿಸಲ್ ಅಂದರೆ. ಸೊ ಮುಸಲ್ಮಾನರಿಗೆ ಕಾಂಗ್ರೆಸ್ ಕೊಟ್ಟಂತಹ ಸಂದೇಶ ಇದು. ಹೇಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಈ ಹಿಂದೆಯೂ ಇಂಥದ್ದೇ ಹೇಳಿಕೆಯನ್ನು ಕೊಡಲಾಯಿತು, ಅದನ್ನು ಕಾಂಗ್ರೆಸ್ ಈಗ ತನ್ನ ಪೋಸ್ಟ್ನ ಮುಖಾಂತರ ಬಳಸ್ಕೊಂಡಿದೆ ಎನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಪೋಸ್ಟನ್ನು BJP ಹಾಕಿದೆ. ಒಂದೇ ಮಾನಸಿಕತೆ, ಒಂದೇ ಆಲೋಚನೆ. ಒಂದೇ ಮಾನಸಿಕತೆ ಅಂದರೆ, ಮೊನ್ನೆ ಪಹಲ್ಗಾಮ್ ದಾಳಿಯ ಬಳಿಕ ಲಂಡನ್ನಲ್ಲಿ ಭಾರತದ ಪ್ರಜೆಗಳು ಜೊತೆಗೆ ಪಾಕಿಸ್ತಾನದ ಪ್ರಜೆಗಳು ಪ್ರತಿಭಟನೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಹೈಕಮಿಷನ್ನ ಒಬ್ಬ ಅಧಿಕಾರಿ, ರಾಯಭಾರ ಕಚೇರಿಯ ಒಬ್ಬ ಅಧಿಕಾರಿ ಕ್ಯಾಪ್ಟನ್ ಅಭಿನಂದನ್ ಅವರ ಫೋಟೋವನ್ನು ಹಿಡ್ಕೊಂಡು ಈ ರೀತಿ ಅಂದರೆ ಕತ್ತರಿಸುವ ರೀತಿಯ ಸನ್ನೆಯನ್ನು ಮಾಡ್ತಾರೆ. ಸೊ ಆ ಪೋಸ್ಟು ಜೊತೆಗೆ ಕಾಂಗ್ರೆಸ್ ನಿನ್ನೆ ಹಾಕಿರುವಂತಹ ಪೋಸ್ಟ್ ಎರಡನ್ನೂ ಕೂಡ ಟ್ಯಾಗ್ ಮಾಡಿ, ಎರಡು ಕಡೆ ಹಾಕಿ BJP ಒಂದು ಪೋಸ್ಟನ್ನು ಮಾಡಿದೆ. ಒಂದೇ ಮಾನಸಿಕತೆ, ಒಂದೇ ಆಲೋಚನೆ ಎನ್ನುವಂತಹ ಪೋಸ್ಟನ್ನು ಹಾಕಿದೆ. ಜೊತೆಗೆ BJP ಇನ್ನೊಂದು ಪೋಸ್ಟನ್ನು ಹಾಕಿದೆ. ಆ ಪೋಸ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕರ್ನಾಟಕದ ಅಬಕಾರಿ ಸಚಿವ RB ತಿಮ್ಮಾಪುರ್, BJPಯ ಕಾಂಗ್ರೆಸ್ನ ಪ್ರಮುಖ ಮಣಿಶಂಕರ್ ಅಯ್ಯರ್ ಜೊತೆಗೆ ಕೆಲವು ಪ್ರಮುಖರು, ಯಾರು ಇವರೆಲ್ಲರೂ ಕೂಡ ಪಾಕಿಸ್ತಾನ ಪರ ಒಲವಿರ್ತಕ್ಕಂಥವ್ರು ಅಂಥೇಳಿ, ಕಾಂಗ್ರೆಸ್ ಈಸ್ ಈಕ್ವಲ್ ಟು ಪಾಕಿಸ್ತಾನ್, ಕಾಂಗ್ರೆಸ್ ಅಂದರೆ ಪಾಕಿಸ್ತಾನ ಅಂಥೇಳಿ ಪೋಸ್ಟನ್ನು ಹಾಕಿದೆ BJP. ಇದು ಒಂದು ಕಡೆ. ಇದಾದ ಬಳಿಕ ಈ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಸುದ್ದಿ ಸಂಸ್ಥೆ ANI ಅವರು ಕರ್ನಾಟಕದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಸ್ಟೇಟ್ಮೆಂಟನ್ನು ಪಡೆಯಲಿಕ್ಕೆ ಹೋದರು. ನಿನ್ನೆ ಕಾಂಗ್ರೆಸ್ನ ಸಂವಹನ ವಿಭಾಗದ ಮುಖ್ಯಸ್ಥ ಜಯರಾಮ್ ರಮೇಶ್ ಅವರು ದೇಶದ ಎಲ್ಲ ಕಾಂಗ್ರೆಸ್ಸಿಗರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದೇ ಧ್ವನಿಯಲ್ಲಿ ಮಾತಾಡಬೇಕು. ಅಂದರೆ ಪಕ್ಷದ ರಾಷ್ಟ್ರೀಯ ಹೈಕಮಾಂಡ್ನ ತೀರ್ಮಾನಗಳು, ನಿರ್ಧಾರಗಳು ಏನಿದ್ದಾವೆ ಅದನ್ನೇ ತಳಮಟ್ಟದ ಕಾರ್ಯಕರ್ತ ಕೂಡ ಎಕೋ ಮಾಡಬೇಕು, ಅದನ್ನೇ ಮಾತಾಡಬೇಕು ಎನ್ನುವಂಥ ಸೂಚನೆಯನ್ನು ನಿನ್ನೆ ಕೊಡಲಾಗಿತ್ತು. ಅದಾದ ಬಳಿಕ ಈ ಪೋಸ್ಟ್ ಕಾಣಿಸ್ಕೊಂಡಿದ್ದು, ಗಾಯಬ್ ಪೋಸ್ಟು. ಇವತ್ತು ದಿನೇಶ್ ಗುಂಡೂರಾವ್ ಅವರು ಒಂದು ರಿಯಾಕ್ಷನನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಗೋಧ್ರಾ ಹತ್ಯಾಕಾಂಡದ ರಾಜಕೀಯ ಲಾಭದಿಂದಾಗಿ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆದರು.
ಪುಲ್ವಾಮಾ ಅಟ್ಯಾಕ್ನ ಕಾರಣದಿಂದಾಗಿ 2019ರಲ್ಲಿ ನರೇಂದ್ರ ಮೋದಿ ಎರಡನೆಯ ಬಾರಿಗೆ ಪ್ರಧಾನಮಂತ್ರಿ ಆದರು. ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಪಹಲ್ಗಾಮ್ ದಾಳಿಯನ್ನು BJP ರಾಜಕೀಯವಾಗಿ ಬಳಸಿಕೊಳ್ಳಲಿದೆ ಎನ್ನುವಂತಹ ಹೇಳಿಕೆಯನ್ನು ದಿನೇಶ್ ಗುಂಡೂರಾವ್ ಕೊಟ್ಟಿದ್ದಾರೆ. ಅಂದರೆ ಈ ದಾಳಿಗೂ ರಾಜಕೀಯ ಲಾಭಕ್ಕೂ BJPಯ ರಾಜಕೀಯ ಲಾಭ ಅಥವಾ BJPಯ ಚುನಾವಣಾ ಲಾಭಕ್ಕೆ ನಂಟಿದೆ ಎನ್ನುವಂತಹ ಸ್ಟೇಟ್ಮೆಂಟನ್ನು ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂಥದ್ದು. ಇದು BJP ಮತ್ತು ಕಾಂಗ್ರೆಸ್ನ ನಡುವೆ ನಡೆದಿರುವಂತಹ ಟಾಕ್ ವಾರ್. ಇದರ ಜೊತೆಗೆ ಕಾಂಗ್ರೆಸ್ ಇವತ್ತು ಒಂದು ಪೋಸ್ಟನ್ನು ಹಾಕಿದೆ. 2018ರಿಂದ 2021ರವರೆಗೆ ಕೇವಲ 3 ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ 1145 ಭಯೋತ್ಪಾದಕ ಕೃತ್ಯಗಳಾಗಿದೆ, ಭಯೋತ್ಪಾದಕ ದಾಳಿಗಳಾಗಿದೆ ಎನ್ನುವಂತಹ ಪೋಸ್ಟನ್ನು ಕೂಡ ಕಾಂಗ್ರೆಸ್ ಹಾಕಿದೆ. ಸೊ ಈ ಗಾಯಬ್ ಪೋಸ್ಟ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು. ಕಾರಣ ಏನು ಅಂತ ಹೇಳಿದ್ರೆ ಅದರಲ್ಲಿ ತಲೆನೇ ಇಲ್ಲ, ರುಂಡ ಮುಂಡ ಇಲ್ಲ ಪೋಸ್ಟಲ್ಲಿ, ಕುತ್ತಿಗೆಯವರೆಗೆ ಮಾತ್ರ, ಕುತ್ತಿಗೆಯ ಭಾಗದ ಮೇಲ್ಭಾಗದ ಅಂಗ ಏನಿದೆ ಶಿರಸ್ಸು ಅಲ್ಲಿ ಗಾಯಬ್ ಎನ್ನುವಂಥ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2023ರ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟನ್ನು ಉಲ್ಲೇಖ ಮಾಡಿದ್ರು. ಅಂದರೆ ರುಂಡ ಕತ್ತರಿಸುವ ಹೇಳಿಕೆಯನ್ನು ಕೊಡಲಾಗಿದೆ ಒಂದು ಕಮ್ಯುನಿಟಿಯಿಂದ ಎನ್ನುವಂತಹ ಅಂಶವನ್ನು ಉಲ್ಲೇಖ ಮಾಡಿ ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ವಿರುದ್ಧ ಅಟ್ಯಾಕನ್ನು ಮಾಡಿದ್ರು. ಇವತ್ತು BJPಯವರು ಕಾಂಗ್ರೆಸ್ನ ವಿರುದ್ಧ ಅಟ್ಯಾಕ್ ಮಾಡಿದ್ದಾರೆ. ಇದು ಮುಸ್ಲಿಂ ಲೀಗ್ನ ಪಾರ್ಟ್ 2 ಇದು ಅಂಥೇಳಿ. ಮುಸ್ಲಿಂ ಲೀಗ್ ಪಾಕಿಸ್ತಾನ ವಿಭಜನೆಯ ಪರವಾಗಿ ವಕಾಲತ್ತನ್ನು ವಹಿಸಿದಂತಹ ಪಕ್ಷ. ಸೊ ಮುಸ್ಲಿಂ ಲೀಗ್ನ ಪಾರ್ಟ್ 2 ಇದು. ಮುಸಲ್ಮಾನರನ್ನು ಓಲೈಸುವ ಸಲುವಾಗಿ, ಒಂದು ಧರ್ಮದವರನ್ನು ಓಲೈಸುವ ಸಲುವಾಗಿ ಈ ಪೋಸ್ಟನ್ನು ಹಾಕಲಾಗಿದೆ ಎನ್ನುವಂಥ ಅಂಶವನ್ನು ಕಾಂಗ್ರೆಸ್ನ ವಿರುದ್ಧ BJP ಮಾಡಿದೆ. ಸೊ ಗಾಯಬ್ ಕಾಂಗ್ರೆಸ್ನವರು ಕೇಳ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪಹಲ್ಗಾಮ್ ದಾಳಿ ಆದ ಬಳಿಕ ಪ್ರಧಾನಮಂತ್ರಿಗಳು ಎಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಎಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ? ಪಹಲ್ಗಾಮ್ ದಾಳಿಯಾದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೀದಾ ಹೋಗಿದ್ದು ಬಿಹಾರದ ಮಧುಬನಿಗೆ. ಅಲ್ಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಮಗಾರಿ ಉದ್ಘಾಟನೆಯನ್ನು ಮಾಡಿ ಅಲ್ಲಿಂದ ಸಂದೇಶವನ್ನು ಕೊಟ್ಟರು. ಸರ್ವಪಕ್ಷಗಳ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರಲಿಲ್ಲ, ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇಲ್ಲ ನರೇಂದ್ರ ಮೋದಿ, ಓಡಿ ಹೋಗ್ತಾ ಇದ್ದಾರೆ ಪ್ರತಿ ಬಾರಿಯೂ ಎನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಿರುವಂಥ ಆರೋಪ. ಇದರ ನಡುವೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಏನು ಅಂತ ಹೇಳಿದ್ರೆ, ಆದಷ್ಟು ಶೀಘ್ರದಲ್ಲಿ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡುವುದಕ್ಕೆ, ಡಿಬೇಟ್ ಮಾಡುವುದಕ್ಕೆ ಅತಿ ಶೀಘ್ರದಲ್ಲಿ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಕರೆಯಬೇಕು. ಈ ವಿಶೇಷ ಅಧಿವೇಶನವನ್ನು ಕರೆಯುವುದರ ಮುಖಾಂತರ ನಮ್ಮ ಎದುರಾಳಿಗಳಿಗೆ, ಇಡೀ ದೇಶದ ಜನ, ಭಾರತದ ಜನ ಒಗ್ಗಟ್ಟಾಗಿದ್ದಾರೆ, ಒಟ್ಟಿಗೆ ಇದ್ದಾರೆ, ಏಕತೆಯಲ್ಲಿದ್ದಾರೆ ಎನ್ನುವಂತಹ ಸಂದೇಶವನ್ನು ಕೊಡುವಂತಹ ತುರ್ತು ಅನಿವಾರ್ಯತೆ ಇದೆ ಎನ್ನುವಂತಹ ಪತ್ರವನ್ನು ಬರೆದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಬಟ್ ಸದ್ಯದ ಸನ್ನಿವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಅಧಿವೇಶನ ಕರೆಯುವಂತಹ ಸಾಧ್ಯತೆ ಇಲ್ಲ. ಕಾರಣ, ವಿಶೇಷ ಅಧಿವೇಶನ ಕರೆದ ಬೆನ್ನಲ್ಲೇ ಒಂದು ವೇಳೆ ವಿಶೇಷ ಅಧಿವೇಶನ ನಡೆದ್ರೆ ಸರ್ಕಾರ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ, ಹಲವು ಪ್ರಶ್ನೆಗಳು. ಆಗ ಬರೀ ಪಹಲ್ಗಾಮ್ ದಾಳಿಯ ಬಗ್ಗೆ ಉಲ್ಲೇಖ ಆಗಲ್ಲ. 2016ರ ಉರಿ ದಾಳಿಯಿಂದ ಹಿಡಿದು 2016ರಲ್ಲಾದಂತಹ ಪಠಾನ್ಕೋಟ್ ದಾಳಿಯಿಂದ ಹಿಡಿದು ಎಲ್ಲವೂ ಕೂಡ ಒಂದೊಂದಾಗಿಯೇ ಚರ್ಚೆಗೆ ಬರಲಿಕ್ಕೆ ಶುರು ಮಾಡುತ್ತೆ. ಆಗ ಸರ್ಕಾರ ಉತ್ತರವನ್ನು ಕೊಡುವಂಥ ಅನಿವಾರ್ಯ ಸ್ಥಿತಿಯಲ್ಲಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ವಿಪಕ್ಷಗಳು ದೇಶದ ಏಕತೆಯ ದೃಷ್ಟಿಯಿಂದ ಒಂದು ಸಂದೇಶವನ್ನು ರವಾನಿಸುವ ಸಲುವಾಗಿ ವಿಶೇಷ ಅಧಿವೇಶನವನ್ನು ಕರೀಬೇಕು ಅಂತೇಳಿ ಪಟ್ಟು ಹಿಡಿದರೂ ಕೂಡ ವಿಶೇಷ ಅಧಿವೇಶನ ಒಂದು ವೇಳೆ ಆದರೆ ಆ ಸಂದರ್ಭದಲ್ಲಿ ಸರ್ಕಾರ ಉತ್ತರ ಕೊಡಲಿಕ್ಕೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ. ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾರೆ, ನಾವು ನಿಮ್ಮ ಜೊತೆಗಿದ್ದೀವಿ ನರೇಂದ್ರ ಮೋದಿ ಅವರೇ, ನೀವು ಏನು ನಿರ್ಧಾರ, ಅದು ಫೈನಲಿ ಹೇಳ್ತಾರೆ, ಇಲ್ಲ ಅಂತಲ್ಲ, ರೆಸೊಲ್ಯೂಷನ್ ಆ ರೀತಿಯೇ ಪಾಸ್ ಆಗ್ಬೋದು ಇನ್ನು ಇನ್ ಕೇಸ್ ಸೆಷನ್ ಕರೆದ್ರೆ. ಬಟ್ ಪ್ರಶ್ನೆ ಕೇಳದೆ ಸುಮ್ಮನೆ ಇರ್ತಾರ ವಿಶೇಷ ಅಧಿವೇಶನದಲ್ಲಿ? ಸೊ ಆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಸ್ಥಿತಿಯಲ್ಲಿ ಸದ್ಯದ ಸನ್ನಿವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಇಲ್ಲ. ಬಿಕಾಸ್
ಪಹಲ್ಗಾಮ್ನಲ್ಲಿ ಆಗಿರುವಂತಹ ದಾಳಿ ಏನಿದೆ ಇಟ್ ಇಸ್ ಎ ಪ್ಯೂರ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ನಿಂದ ಆಗಿರುವಂಥದ್ದು, ಭದ್ರತಾ ಲೋಪದಿಂದ ಆಗಿರತಕ್ಕಂತಹ ದಾಳಿ. ಹೀಗಾಗಿ ವಿಶೇಷ ಅಧಿವೇಶನ ಕರೆಯುವಂತಹ ಸಾಧ್ಯತೆ ಇಲ್ಲ. ಬಟ್ ಈ ಪೋಸ್ಟ್ ಏನಿದೆ, ಗಾಯಬ್ನ ಪೋಸ್ಟ್ ಯಾಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ ಅಂತ ಹೇಳಿದ್ರೆ ಸಿಂಪಲ್ ಒನ್ ರೀಸನ್ ಏನು ಅಂತ ಹೇಳಿದ್ರೆ ಆ ಚಿತ್ರ ಏನಿದೆ ಅದಕ್ಕೆ ರುಂಡ ಮುಂಡ ಇಲ್ಲ, ಇಲ್ಲಿಯವರೆಗೆ ಮಾತ್ರ ಇದೆ, ಇದಾದ ಬಳಿಕ ಇಲ್ಲ. ಅಲ್ಲೊಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಕಾಂಗ್ರೆಸ್ನವರು. ಆ ಕಾರಣಕ್ಕೋಸ್ಕರ ಅದು ಈಗ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಸೊ ನಾಳೆ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ, ನಾಳೆ 2 ಮಹತ್ವದ ಸಭೆಗಳು ಕೂಡ ಇದೆ. ಭದ್ರತೆಯ ಮೇಲಿನ ಸಂಪುಟ ಸಮಿತಿ ಸಭೆ, ಈಗಾಗಲೇ ಮಿಲಿಟರಿ ಆಪರೇಷನ್ನು ಜಮ್ಮು ಕಾಶ್ಮೀರ ಗಡಿಭಾಗದಲ್ಲಿ ತೀವ್ರಗೊಂಡಿರುವಂಥದ್ದು. ಸೊ ಅದರ ಪರಿಣಾಮಗಳೇನು, ಅದರಿಂದ ಆಗ್ತಾ ಇರುವಂತಹ ಏನೆಲ್ಲ ಫಲಿತಾಂಶಗಳು ಹೊರಬರ್ತಿದೆ, ಬಹುಶಃ ನಾಳೆ ಎಲ್ಲವನ್ನು ಕೂಡ ಇನ್ನೊಂದು ಸಲ ಕ್ಯಾಬಿನೆಟ್ನ ಸಭೆಯಲ್ಲಿ ಬ್ರೀಫಿಂಗ್ ಮಾಡಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.